ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ಅದ್ದೂರಿಯಾಗಿ ನಡೆದ ಶ್ರೀ ಶರಭಯೋಗೀಂದ್ರ ಸ್ವಾಮಿಯವರ 307ನೇ ಆರಾಧನಾ ಮತ್ತು ರಥೋತ್ಸವ. ಸಾವಿರಾರು ಭಕ್ತಾದಿಗಳು ದೇವರ ದರ್ಶನ ಪಡೆದು ಪುನೀತರಾದರು. ಪ್ರಾಚೀನ ಧಾರ್ಮಿಕ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ತಾಲೂಕಿನ ಪಂಚನಂದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿ ಮಠವು ಕೂಡ ಒಂದು. ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಹಾಗೂ ಅನ್ನಪೂರ್ಣ ದೇವಿ ವಿಶೇಷ ರೂಪದಲ್ಲಿದ್ದು ಶ್ರೀ ಕ್ಷೇತ್ರ ಗುರು ಪರಂಪರೆ ಹಾಗೂ ಭಕ್ತರ ಆರಾಧ್ಯ ದೈವವಾಗಿದೆ. ಆಷಾಢ ಬಹುಳ ಅಷ್ಟಮಿ ದಿನದಂದು ಶರಭಯೋಗೇಂದ್ರ ಸ್ವಾಮಿ ಸಜೀವ ಸಮಾಧಿಯಾದ ದಿನವಾಗಿದ್ದು ವಿಶ್ವಕರ್ಮ ಕುಲಬಾಂಧವರು ಪ್ರತಿ ವರ್ಷ ಸ್ವಾಮಿ ಅವರ ಆರಾಧನೆಯನ್ನ ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿದ್ದಾರೆ. ಇಂದು ಶುಕ್ರವಾರ ಶ್ರೀ 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 ದಕ್ಷಿಣ ಕಾಶಿ ಪಂಚನಂದಿ ಮಹಾಪುಣ್ಯ ಕ್ಷೇತ್ರ ಪಾಪಾಗ್ನಿಮಠ ಚಾರಿಟೇಬಲ್ ಟ್ರಸ್ಟ್ ಕಳವಾರ ಗ್ರಾಮ ಹಾಗೂ ಶ್ರೀ ವಿಶ್ವಕರ್ಮ ಸಂಘ ಚಿಕ್ಕಬಳ್ಳಾಪುರ ವತಿಯಿಂದ ಶ್ರೀ 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 ಶರಭಯೋಗೇಂದ್ರ ಸ್ವಾಮಿಯವರ 307ನೇ ಆರಾಧನಾ ಮತ್ತು ರಥೋತ್ಸವ ಅದ್ದೂರಿಯಾಗಿ ನಡೆಯಿತು. ಧಾರ್ಮಿಕ ಕಾರ್ಯಕ್ರಮಗಳು ಅಚ್ಚುಕಟ್ಟಾಗಿ ನಡೆಸಲು ಪಾಪಾಗ್ನಿಮಠ ಟ್ರಸ್ಟ್ ಪದಾಧಿಕಾರಿಗಳು ಸ್ಥಳದಲ್ಲೇ ನೆರೆದು ಬರುವ ಭಕ್ತರಿಗೆ ಎಲ್ಲ ರೀತಿಯ ಸಹಕಾರ ನೀಡಿದ್ದು 2 ದಿನಗಳ ಕಾಲ ನಡೆದ ಆರಾಧನಾ ಮತ್ತು ರಥೋತ್ಸವ ಬಗ್ಗೆ ಪಾಪಾಗ್ನಿಮಠ ಟ್ರಸ್ಟ್ ಅಧ್ಯಕ್ಷ ಹೊಂಜಾರಾಚಾರಿ ಮತ್ತು ಉಪಾಧ್ಯಕ್ಷ ಎಬಿ ಮಂಜುನಾಥಾಚಾರಿ ಮಾಧ್ಯಮಗಳಿಗೆ ತಿಳಿಸಿದರು. ಪೂಜಾದಿಗಳೆಲ್ಲ ನಡೀತೈತೆ. ಇಲ್ಲಿ ಶಿವಲಿಂಗಕ್ಕೆಲ್ಲ ಪೂಜೆ ಮಾಡಿ ಅಲ್ಲಿಂದ ನೀರು ತಗೊಂಬಂದು ಇಲ್ಲಿ ಕಲ್ಯಾಣಿಯಿಂದ ನೀರು ತಗೊಂಬಂದು ಜಲಾಭಿಷೇಕವನ್ನು ಮಾಡ್ತೀವಿ. ಶ್ರೀ ಕ್ಷೇತ್ರ ಶರಭಯೋಗೇಂದ್ರ ಸ್ವಾಮಿಯವರಿಗೆ ಆರಾಧನಾ ಮಹೋತ್ಸವವಾಗಿ ಎಲ್ಲ ಸಂಘದ ವತಿಯಿಂದ ಬಹಳ ವಿಜೃಂಭಣೆಯಿಂದ ಯಶಸ್ವಿಯಾಗಿ ನೆರವೇರಿಸಲಾಗಿದೆ. 307ನೇ ಆರಾಧನೆ ಶರಭಯೋಗೇಂದ್ರ ಸ್ವಾಮಿ 307ನೇ ಆರಾಧನೆ ಬಹಳ ಯಶಸ್ವಿಯಾಗಿ ಸಹಸ್ರಾರು ಮಂದಿ ಬಂದು ಇಲ್ಲಿ ಭಕ್ತರು ಬಂದು ಎಲ್ಲ ಬಂದು ಹಾಜರಿದ್ದರು. ಎಲ್ಲ ಊಟ ತಿಂಡಿ ಎಲ್ಲ ಮಾಡಿ ಆರಾಮಾಗಿ ಎಲ್ಲ ಕೆಲಸಗಳು ಆರಾಮಾಗಿ ನಡ್ಕೊಂಡು ಸ್ವಾಮಿಗಳ ಅನುಗ್ರಹದಿಂದ ಎಲ್ಲ ನೆರವೇರಿತು. ನಾವು ಪಾಪಾಗ್ನಿಮಠ ಅಧ್ಯಕ್ಷರು ಹೊಂಜಾರಾಚಾರ್ಯರು. ಶುಕ್ರವಾರ ಸುಪ್ರಭಾತ ದ್ವಾರ ಪೂಜೆ, ಗಣಪತಿ ಪೂಜೆ, ಕಲಶೋತ್ಸವ, ಕಲಶ ಪ್ರತಿಷ್ಠಾಪನೆ, ಶರಭಯೋಗೇಂದ್ರ ಸ್ವಾಮಿ ರುದ್ರಲಿಂಗಕ್ಕೆ ಕಾಶಿ ವಿಶ್ವನಾಥ ದೇವರಿಗೆ ಪಂಚಾಮೃತ ಅಭಿಷೇಕ, ದುರ್ಗಾ ಹೋಮ, ಅಗ್ನಿ ಪ್ರತಿಷ್ಠಾಪನೆ, ದುರ್ಗಾ ಹೋಮ, ಪೂರ್ಣಾವತಿ, ಮಹಾಮಂಗಳಾರತಿ ನಂತರ ಪ್ರಸಾದ ವಿನಿಯೋಗ ನಡೆಯಿತು. ನೆರೆಯ ಆಂಧ್ರಪ್ರದೇಶ, ತಮಿಳುನಾಡು ಸೇರಿ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಬಂದು ದೇವರ ದರ್ಶನ ಪಡೆದು ಪುನೀತರಾಗಿದ್ದಾರೆ. ಪಂಚನಂದಿ ಕ್ಷೇತ್ರ ಪಾಪಾಗ್ನಿಮಠ ಕಳವಾರ ಗ್ರಾಮ. ಇಲ್ಲಿ ಸ್ವಾಮಿ ವೀರಬ್ರಹ್ಮೇಂದ್ರ ಸ್ವಾಮಿಯವರು ಒಂದು 12 ವರ್ಷ ಇದ್ದಂಥ ಸ್ಥಳ. ಇವತ್ತು ವಿಶೇಷ ಏನಂದರೆ ಪ್ರತಿ ಆಷಾಢದಲ್ಲಿ ನಮ್ಮ ಶರಭಯೋಗೇಂದ್ರ ಸ್ವಾಮಿ ಅವರ ಆರಾಧನೆ ನಡೆಯುತ್ತದೆ. ಭಾಳ 307ನೇ ಆರಾಧನೆ ಭಾಳ ವಿಜೃಂಭಣೆಯಿಂದ ನಡೆಯುತ್ತದೆ. ತಮಿಳುನಾಡು, ಆಂಧ್ರ, ಕೇರಳ ಅಲ್ಲಿಂದ ಬಂದು ಭಕ್ತಾದಿಗಳು ಭಾಳ ಜನ ಸಹಸ್ರಾರು ಸಂಖ್ಯೆಯಿಂದ ಬರ್ತಾರೆ. ನಿನ್ನೆ ಬೆಳಗ್ಗೆಯಿಂದ ಸ್ಟಾರ್ಟ್ ಆಗೈತೆ ಬಂದೆಗಳು, ಊಟಗಳು, ವ್ಯವಸ್ಥೆಗಳೆಲ್ಲ. ಇಲ್ಲಿ ವಿಶೇಷ ಏನಂದರೆ ಹೊಸ ಕಂಪ್ನಿ ನಮ್ಮದು ಹೊಂಜಾರಾಚಾರ್ಯವರು ಅಧ್ಯಕ್ಷ ಆದಾಗಿಂದ ಭಾಳ ಪ್ರಚಾರ ಜಾಸ್ತಿ ಮಾಡಿ ಈ ಮಠದ ವಿಚಾರದಲ್ಲಿ ಸುಮಾರು ಪ್ರಚಾರ ಮಾಡಿದ್ದಕ್ಕೆ ಸುಮಾರು ಜನ ಬಂದು ಸುಮಾರು 10,000 ಜನ ಮೇಲೆ ಸೇರಿದ್ದಾರೆ. ಸಾಕಷ್ಟು ಮಂದಿ ಸೇರಿದ್ದಾರೆ. ಸುಮಾರು ಇದುವರೆಗೂ ಅನ್ನದಾನ ನಡೀತಾರೆ. ನಾಳೆ ಬೆಳಿಗ್ಗೆ 10 ಗಂಟೆವರೆಗೂ ಅನ್ನದಾನ ನಡೀತಾರೆ. ತುಂಬ ದಾನಿಗಳು, ನಮ್ಮ ವಿಶ್ವಕರ್ಮ ಜನಾಂಗದವರು, ನಮ್ಮ ಹಿತೈಷಿಗಳು, ನಮ್ಮ ಕುಲಬಾಂಧವರು ಇದಕ್ಕೆ ಭಾಳ ಸಾಥ್ ಕೊಟ್ಟಿದ್ದಾರೆ. ಈಗ ಅವರು ಬೇರೆಯವರು ಎಲ್ಲ ಸೇರಿ ಸಾಥ್ ಕೊಟ್ಟಿದ್ದಕ್ಕೆ ಇಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ರಥೋತ್ಸವ, ಬ್ರಹ್ಮರಥೋತ್ಸವ, ವೀರಬ್ರಹ್ಮೇಂದ್ರ ಸ್ವಾಮಿದು ಆರಾಧನೆ, ಶರಭಯೋಗೇಂದ್ರ ಸ್ವಾಮಿದು 2 ನಡೀತು. ಇದು ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಶ್ರೀ ಶ್ರೀ ದಕ್ಷಿಣ ಕಾಶಿ ಪಂಚನಂದಿ ಕ್ಷೇತ್ರ ಪಾಪಾಗ್ನಿಮಠ ಚಾರಿಟೇಬಲ್ ಟ್ರಸ್ಟ್ ಗೌರವಾಧ್ಯಕ್ಷರಾದ ರಾಮಕೃಷ್ಣಾಚಾರಿ, ಬಾಲಕೃಷ್ಣಾಚಾರಿ, ಪರಮೇಶಾಚಾರಿ,
ಕಾರ್ಯದರ್ಶಿಗಳಾದ ನಂಜುಂಡಾಚಾರಿ, ನವೀನ್ ಬ್ರಹ್ಮಚಾರಿ, ಕಾಂತಾಚಾರಿ, ಮುನೀಶ್ವರಾಚಾರಿ, ನರೇಂದ್ರ, ಸೂರಜ್ ಆರ್ ಬ್ರಹ್ಮಚಾರಿ, ಕೃಷ್ಣಚಾರಿ, ಜಯರಾಮಚಾರಿ, ಮಹೇಂದ್ರಚಾರಿ, ಪವಿತ್ರ ಕುಮಾರ್, ಜಯರಾಮಾಚಾರಿ, ಜಮುನಾ, ಶೈಲಾಚಾರಿ, ಸುಬ್ಬಲಕ್ಷ್ಮಿ ಸೇರಿದಂತೆ ಇನ್ನಿತರರು ಇದ್ದರು.